Okay, so come here with the next question, that is based on a linear programming problem, LPP problem base ಮೇಲೆ ಐತಿ ಇದು ಕ್ವಶನ್. ಸೊ ನೋಡೋಣ್ರಿ, ಐ ಆಮ್ ಗೋಯಿಂಗ್ ಫಾಸ್ಟ್ ಬಿಕಾಸ್ ಆಫ್ ಟೈಮ್ ಶಾರ್ಟೇಜ್. ಸೊ ಜಸ್ಟ್ ನೋ ಲೆಂದಿ ಎಕ್ಸ್ಪ್ಲನೇಷನ್, ಜಸ್ಟ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ ನಿಮಗೆ. ಬರ್ರಿಪ್ಪ, ಕ್ವಶನ್ ನಂಬರ್ 1 ಏನೈತಿ, ಮ್ಯಾಕ್ಸಿಮಮ್ ಇದು ಇಂಪಾರ್ಟೆಂಟ್ ಐತಿ ಕ್ವಶನ್, ಯಾಕಂದ್ರೆ ನಿಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಕೇಳಿದ್ರಿಪ್ಪ ಇದು ಕ್ವಶನ್, ಅದಕ್ಕೆ ಹೇಳತ್ತೀನಿ ನಿಮ್ಗೆ ನಾನು. Maximize z is equal to 80x plus 120y. Subject to constraints number 1, x plus y less than or equal to 9. Next, number 2, 20x plus 50y less than or equal to 360. Next, number 3, x more than or equal to 2. Number 4, y more than or equal to 3. ಇದು ಐತಿ ಕ್ವಶನ್ ಫಾರ್ 10 ಮಾರ್ಕ್ಸ್ or 5 ಮಾರ್ಕ್ಸ್. ಸೊ ಬರ್ರಿ ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ನಂಬರ್ 1 ಐತಿ, ನಂಬರ್ 1 ಅದು ಬಿಡ್ರಿ, ಮೇನ್ ಫಾರ್ಮುಲಾ ಬಿಡ್ರಿ, ಇಲ್ಲಿ ಸಬ್ಜೆಕ್ಟ್ಸ್ ಗೆ ಬರ್ರಿಪ್ಪ. ಏನೈತಿ ಫಸ್ಟ್, ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ ಓರ್ ಈಕ್ವಲ್ ಟು 9 ಅಂತ ಐತಿ, ಬರೀರಿಪ್ಪ. ಇದು ಇಸ್ ಈಕ್ವಲ್ ಟು ಏನ್ ಬರ್ರಿಪ್ಪ, ಎಕ್ಸ್ ಪ್ಲಸ್ ವೈ ಐತಲ್ಲ, ಅದು ಎಕ್ಸ್ ಪ್ಲಸ್ ವೈ ಬರ್ರಿಪ್ಪ. ಕರೆಕ್ಟ್. ಲೆಸ್ ದ್ಯಾನ್ ಓರ್ ಈಕ್ವಲ್ ಬಂತಲ್ಲ, ಅದು ಅರ್ಥ ಏನ್ರಿಪ್ಪ, ಈಕ್ವಲ್. ಲೆಸ್ ದ್ಯಾನ್ ಓರ್ ಈಕ್ವಲ್ ಬಂತಲ್ಲ, ಅದು ಅರ್ಥ ಏನ್ರಿ, ಈಕ್ವಲ್ ಅಂತ ಬರ್ರಿ. ಈಕ್ವಲ್ 9 ಅಂತ ಬರ್ರಿ. ಕರೆಕ್ಟಾ? ಸರಿ, ನೆಕ್ಸ್ಟ್ ಏನ್ರಿಪ್ಪ, ಎಕ್ಸ್ ಐತಲ್ಲ, ಎಕ್ಸ್ ಗೆ 0 ಇಡ್ರಿ. ಎಕ್ಸ್ 0 ಅಂದ್ರೆ y ಎಷ್ಟು ಇರ್ಬೇಕು, 9 ಇರ್ಬೇಕು. ಓಕೆ, ಎಕ್ಸ್ ಅಸ್ಯೂಮ್ ಮಾಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 0, y ಎಷ್ಟು ಇರ್ಬೇಕು, y ಇಸ್ 9. ಸೇಮ್ ವೇ ಎಕ್ಸ್ ಈಗ 9, y ಏನೀಗ 0. ಫಸ್ಟ್ ಎಕ್ಸ್ ಗೆ 0 ಅಸ್ಯೂಮ್ ಮಾಡ್ರಿ, y ಗೆ 9 ಅಸ್ಯೂಮ್ ಮಾಡ್ರಿ. ಈಗ ಎಕ್ಸ್ ಗೆ 9 ಅಸ್ಯೂಮ್ ಮಾಡ್ರಿ, y ಗೆ 0 ಅಸ್ಯೂಮ್ ಮಾಡ್ರಿ. ಮುಗೀತಿದ್ದು ಸೊಲ್ಯೂಷನ್. ಓಕೆ, ಸರಿ. ನೆಕ್ಸ್ಟ್ ನಂಬರ್ 2, 20x plus 50y less than or equal to 360 ಅಂತ ಐತಿ. ಬರ್ರಿಪ್ಪ, ಹಂಗ ಸೇಮ್ ಬರೀರಿ. ಲೆಸ್ ದ್ಯಾನ್ or equal ಅಂದ್ರೆ ಏನ್ರಿಪ್ಪ, ಅದು ಅರ್ಥ ಈಕ್ವಲ್ ಅಂತ, ಅದಕ್ಕೆ ಈಕ್ವಲ್ ಬರೀರಿಪ್ಪ. 20x as it is, 50y as it is equal to ಬರೀರಿಪ್ಪ, ಮುಂದೆ is equal to 360 ಬರೀರಿ. ಕರೆಕ್ಟಾ? ಓಕೆ, ಈಗ ಏನ್ ಮಾಡ್ರಿಪ್ಪ, x ಗೆ ಫಸ್ಟ್ ಅಸ್ಯೂಮ್ ಮಾಡ್ರಿ, 0 ಅಂತ ಅಸ್ಯೂಮ್ ಮಾಡ್ರಿ. x ಗೆ ಏನ್ ಅಸ್ಯೂಮ್ ಮಾಡ್ರಿಪ್ಪ, x ಗೆ 0 ಅಂತ ಅಸ್ಯೂಮ್ ಮಾಡ್ರಿ. x is a 0, y is equal to 7.2 ಬಂತು. ಹೆಂಗ್ 7.2 ಬಂತ? ಸಿಂಪಲ್, 360 y ಗೆ ಎಷ್ಟು ಐತಿ, 50 ಐತಿ. y ಗೆ ಎಷ್ಟು ಐತಿ, 50 ಐತಿ. ಸೊ 360 ಡಿವೈಡ್ ಬೈ 50 ಮಾಡ್ರಿ, ಎಷ್ಟು ಬಂತ, 7.2 ಬಂತು. ಮುಗೀತಾ? ಸರಿ, ನೆಕ್ಸ್ಟ್ x is equal to 18 ಬಂತು. ಇಲ್ಲಿ ಯಾಕಂದ್ರೆ 18 x is equal to 18 ಬಿಕಾಸ್ 360 ಡಿವೈಡ್ ಬೈ x ಗೆ ಎಷ್ಟು ಐತಿ, 20 ಐತಿ. ಸೊ 360 ಡಿವೈಡ್ ಬೈ 20 ಮಾಡ್ರಿ, 18x. y is equal to 0. x is equal to 0. 360 ಡಿವೈಡ್ 50, ಇದು 50 ಮಾಡ್ರಿ, y ವ್ಯಾಲ್ಯೂ ಬರ್ತೈತಿ. x ಗೆ ಈಗ 360 ಡಿವೈಡ್ 20 ಮಾಡ್ರಿ, ನಿಮ್ಗೆ x ವ್ಯಾಲ್ಯೂ ಬರ್ತೈತಿ. y ಗೆ 0 ಅಂತ ಅಸ್ಯೂಮ್ ಮಾಡ್ರಿ. ಓಕೆ, ಮುಗಿತಿದ್ದು. ಥರ್ಡ್ ಒನ್, x ಮೋರ್ ದ್ಯಾನ್ or equal to 2 ಅಂತ ಐತಿ. x ಮೋರ್ ದ್ಯಾನ್ or equal to 2 ಅಂತ ಐತಿ. ಇದು ಅರ್ಥ ಏನ್ರಿಪ್ಪ, x is equal to 2 ಅಂತ ಅಸ್ಯೂಮ್ ಮಾಡ್ರಿ. x is equal to 2 ಅಂತ. y ಬರಂಗಿಲ್ಲ, ನೆನ್ಪಿಡ್ಕೋರಿ. x ಮೋರ್ ದ್ಯಾನ್ or equal to 2 ಅಂತ ಕೊಟ್ಟಿನಂದ್ರೆ x ಅದು ಅರ್ಥ ಏನ್ರಿಪ್ಪ, x is equal to 2, y ಇನ್ಫಿನಿಟ್ ಬರ್ತೈತಿ. y ಇನ್ಫಿನಿಟ್ ಬರ್ತೈತಿ. ಓಕೆ, x is equal to 2, x is equal to 2, y is equal to 0 ಅಂತ ಅಸ್ಯೂಮ್ ಮಾಡ್ರಿ. ಫಸ್ಟ್ x is equal to 2, y is equal to 0 ಅಂತ ಅಸ್ಯೂಮ್ ಮಾಡ್ರಿ. ಈ ಕೇಸ್ ಒಳಗ y ಇನ್ಫಿನಿಟ್ ಬರ್ತೈತಿ, ಇನ್ಫಿನಿಟ್ ಸೈನ್ ಇದ್ದು. ಓಕೆ, ಸರಿ. ನೆಕ್ಸ್ಟ್ y ಮೋರ್ ದ್ಯಾನ್ or equal to 3, ಸೇಮ್ ಕಂಡೀಷನ್. y ಮೋರ್ ದ್ಯಾನ್ or equal to 3, ಇದು ಸೇಮ್ ಕಂಡೀಷನ್ ರೀ. y more than or equal to 3, ಇದು ಅರ್ಥ ಏನ್ರಿಪ್ಪ, y is equal to 3, y is equal to 3. ಸೊ x is equal to 0 ಅಸ್ಯೂಮ್ ಮಾಡ್ರಿ, y is equal to 3 ಅಸ್ಯೂಮ್ ಮಾಡ್ರಿ. ಈ ಕೇಸ್ ಒಳಗ y ಕೊಟ್ಟಾರ ನಮ್ಗೆ, ಏನೈತಿ, y ನಮ್ ಕಡೆ ಐತಿ. ಸೊ x is ಇನ್ಫಿನಿಟ್, y ನಮ್ ಕಡೆ ಐತಿ. ಸೊ x is ಇನ್ಫಿನಿಟ್. ಓಕೆ, ಅರ್ಥ ಆತ್ ನಿಮ್ಗೆ? ಇದು 4 ಕಂಡೀಷನ್ ಅರ್ಥ ಆತ? ಸರಿ. ಓಕೆ, ಈಗ ಸೊಲ್ಯೂಷನ್ ಮುಗೀತಿ. ಈಗ ಮೇನ್ ಸೊಲ್ಯೂಷನ್ ಮಾಡೋಣ. ಈಗ ಗ್ರಾಫ್ ಹಾಕೋಣ. ಗ್ರಾಫ್ ಹಾಕ್ಬೇಕಲ್ಲ, ಗ್ರಾಫ್ ಹಾಕ್ರಿಪ್ಪ. ಫಸ್ಟ್ ಗ್ರಾಫ್ ಹಾಕ್ರಿ. ಸೊ ಗ್ರಾಫ್ ಎಲ್ಲಿ ಮಟ ಐತ್ರಿಪ್ಪ, ಇದು ಗ್ರಾಫ್ ನೋಡ್ರಿಪ್ಪ, ಎಕ್ಸ್ ಕಡೆ. ಎಕ್ಸ್ ಅಂದ್ರೆ ಇದು 0, ಇದು ಎಕ್ಸ್, ಅದು y. ಸೊ ಎಕ್ಸ್ ನೋಡ್ರಿಪ್ಪ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಮಟ ಐತಿ, ಎಕ್ಸ್ ಇಸ್ ಹೈಯೆಸ್ಟ್ 18. ಎಕ್ಸ್ ಇಸ್ ಹೈಯೆಸ್ಟ್ 18 ಐತಿಪ್ಪ, 18. y ಹೈಯೆಸ್ಟ್ ಎಷ್ಟೈತಿ, y ಹೈಯೆಸ್ಟ್ y ಇಸ್ 9 ಐತಿ. y ಇಸ್ 9, 7.2 ಅಷ್ಟಕ್ಕೆ ಜಾಸ್ತಿ ಇಲ್ಲ y. ಸೊ ಬರ್ರಿಪ್ಪ, ಸಿಂಪಲ್ 0 2 4 6 8
12 14 16 18 20 ಅಂತ ಬರ್ರಿ ಎಕ್ಸ್ ಸೈಡ್. ವೈ ಸೈಡ್ 1 2 3 4 11 ಮಟ್ಟ ಬರ್ರಿ, ಯಾಕಂದ್ರೆ ವೈ 0 ಐತಿ, 7.2 ಐತಿ, 9 ಐತಿ, ಎಕ್ಸ್ 18 ಐತಿ, ಮತ್ತ 9 ಐತಿ, 2 ಐತಿ. ಓಕೆ, ಹಂಗ ಬರ್ರಿಪ್ಪ. ಅರ್ಥ ಆಯ್ತು ನಿಂಗೆ? ಸರಿ, ಇದು ಆದ್ಮೇಲೆ ಏನ್ ಮಾಡ್ರಿಪ್ಪ, ಈಗ ಸಿಂಪ್ಲಿ ಫಸ್ಟ್ ಇದು ಆದ್ಮೇಲೆ ನೋಡ್ರಿಪ್ಪ ಎಲ್ಲೈತ್ರಿ. ಫಸ್ಟ್ ಕಂಡೀಷನ್ ನೋಡ್ರಿಪ್ಪ, ಎಕ್ಸ್ 0 ವೈ 9. ಓಕೆ, ಹಾ ಬಿಡ್ರಿಪ್ಪ, ಎಕ್ಸ್ 0 ವೈ 0 ಬಿಡ್ರಿ, ಬೇಡ. ಎಕ್ಸ್ 0 ವೈ 0 ಬೇಡ, ಬಿಡ್ರಿ. ವೈ ಕಡೆ 9, ವೈ ಕಡೆ 9, ವೈ ಇದು ವೈ ಕಡೆ ಎಷ್ಟ್ರಿಪ್ಪ 9, ವೈ ಕಡೆ 9 ಐತಿ, 9 ವೈ ಕಡೆ 9 ಐತಿ, ಎಕ್ಸ್ ಕಡೆನೂ 9 ಐತಿ, ವೈ ಕಡೆ 9 ಎಕ್ಸ್ ಕಡೆ 9 ಐತಿ, ಎಕ್ಸ್ ಎಲ್ಲಿ ಐತಿ, ಎಕ್ಸ್ ಎಲ್ಲಿ ಐತಿ, ಎಕ್ಸ್ ಕಡೆ 9, ಎಕ್ಸ್ ಕಡೆ 9 ಇಲ್ಲಿ ಐತಿ, ಎಕ್ಸ್ ಕಡೆ 9 ಇಲ್ಲಿ ಐತಿ. ಸೊ ಇಲ್ಲಿಂದ ಇಲ್ಲೇ ಮಟ್ಟ ಒಂದು ಲೈನ್ ಮಾಡ್ರಿ, ಇಲ್ಲಿಂದ ಇಲ್ಲೇ ಮಟ್ಟ ಒಂದು ಲೈನ್ ಮಾಡ್ರಿ, ಲೈನ್. ಸೊ ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ ಲೈನ್. ಕರೆಕ್ಟಾ? ಸರಿ, ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಎಕ್ಸ್ 0 ವೈ 0 ಬಿಡ್ರಿ. ವೈ 7.2 ಐತಿ, ವೈ 7.2 ಹಾ ಇಲ್ಲಿ ಐತಿ, ವೈ 7.2 ಇಲ್ಲಿ ಐತಿ, 7.1 7.2 ವೈ 7.2. ಆಮೇಲೆ ಎಕ್ಸ್ 18 ಇಲ್ಲಿ ಐತಿ, ಎಕ್ಸ್ 18 ಇಲ್ಲಿ ಐತಿ. ಸೊ ಇಲ್ಲಿಂದ ಇಲ್ಲೇ ಒಂದು ಲೈನ್ ಹೊಡಿರಿ, ಇಲ್ಲಿಂದ ಇಲ್ಲೇ ಒಟ್ಟ ಲೈನ್ ಹೊಡಿರಿ. ಇದು ಸೆಕೆಂಡ್ ಫಾರ್ಮುಲಾ ಲೈನ್. ಓಕೆ, ನೆಕ್ಸ್ಟ್ ಥರ್ಡ್ ವೈ 0 ಐತಿ, ಎಕ್ಸ್ 2 ಐತಿ, ಸಾರಿ ವೈ 0 ಎಕ್ಸ್ 2 ಐತಿ, ಎಕ್ಸ್ 2 ಎಲ್ಲಿ ಐತಿ, ಎಕ್ಸ್ 2 ಇಲ್ಲಿ ಐತಿ, ಎಕ್ಸ್ 2 ಇಲ್ಲಿ ಐತಿ, ವೈ 0 ಐತಿ, ವೈ ಕಡೆ ಏನಿಲ್ಲ, ಎಕ್ಸ್ 0 ಐತಿ. ಸೊ ಏನ್ ಮಾಡ್ರಿಪ್ಪ, ಇನ್ಫಿನಿಟ್ ಐತಿ, ವೈ ಇನ್ಫಿನಿಟ್. ಸೊ ಈಗ ಏನ್ ಮಾಡ್ರಿಪ್ಪ, ಎಕ್ಸ್ 0 ಐತಲ್ಲ, ಸಾರಿ ಎಕ್ಸ್ 2 ಐತಲ್ಲ, ಸ್ಟ್ರೇಟ್ ಲೈನ್ ಹೊಡಿರಿ, ಸ್ಟ್ರೇಟ್ ಲೈನ್ ಹೊಡಿರಿ. ಇದು ಏನ್ರಿಪ್ಪ, ಥರ್ಡ್ ಫಾರ್ಮುಲಾ. ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಅಲ್ಲೇ ಹೋಗ್ರಿ. ಫೋರ್ತ್ ಏನೈತ್ರಿಪ್ಪ, ವೈ 3 ಐತಿ, ಎಕ್ಸ್ 0 ಐತಿ, ವೈ 3 ಐತಿ, ವೈ ಇಲ್ಲೇ ಐತಿ, ವೈ 3 ಇಲ್ಲೇ ಐತಿ, ಎಕ್ಸ್ 0 ಐತಿ, ಎಕ್ಸ್ ಇನ್ಫಿನಿಟ್ ಐತಿ. ಅದಕ್ಕೆ ಏನ್ ಮಾಡ್ರಿಪ್ಪ, ವೈ 3 ಹಿಡೀರಿ, ಸ್ಟ್ರೇಟ್ ಲೈನ್ ಹೊಡಿರಿ, ಸ್ಟ್ರೇಟ್ ಲೈನ್. ದಿಸ್ ಇಸ್ ಎಷ್ಟನೇ ಲೈನ್, ಇದು ಎಷ್ಟನೇ ಫಾರ್ಮುಲಾ ಇದ್ದು, ಇದು ಫೋರ್ತ್ ಒನ್, ಇದು ಥರ್ಡ್, ಇದು ಫೋರ್ತ್. ಓಕೆ, ಎಲ್ಲ ಮುಗಿತಲ್ಲ, 1 2 3 4 ಎಲ್ಲ ಮುಗಿತಲ್ಲ. ಈಗ ಏನ್ ಮಾಡ್ರಿಪ್ಪ, ಇದು ಹಾಕ್ರಿ, ಆರೋ ಮಾಸ್ ಹಾಕ್ರಿ, ಇದು ಮ್ಯಾಲೆ ಹೋಗ್ತಾಗಿದ್ದು, ಇದೆಲ್ಲ ಮ್ಯಾಲೆ ಹೋಗ್ತಾ, ಇದು ಮ್ಯಾಲೆ ಹಾಕ್ರಿ. ಆಮೇಲೆ ಇದು ಎಲ್ಲ ಒಳಗ್ ಬಂತಿದ್ದು ಒಳಗ್ ಹಾಕ್ರಿ, ಇದು ಒಳಗೈತಿ ಪೂರಾ ಹಾಕ್ರಿ. ಆಮೇಲೆ ನೋಡ್ರಿಪ್ಪ, ಇಂಟರ್ಸೆಕ್ಷನ್ ಎಲ್ಲ ಆಗೈತಿ ನೋಡ್ರಿಪ್ಪ, ಇಲ್ಲೇ ಒಂದು ಇಂಟರ್ಸೆಕ್ಷನ್ ಆಗೈತ್ರಿ, ಇದು ನೇಮ್ ಕೊಡ್ರಿ ಎ ಅಂತ. ಇಲ್ಲೇ ಒಂದು ಕ್ರಾಸ್ ಕನೆಕ್ಷನ್ ಆಗೈತ್ರಿ ಪೂರಾ, ಇದು ಒಂದು ಹೆಸರು ಕೊಡ್ರಿ ಬಿ ಅಂತ. ಆಮೇಲೆ ಇಲ್ಲೇ ಒಂದು ಕ್ರಾಸ್ ಕನೆಕ್ಷನ್ ಆಗೈತ್ರಿ ಪೂರಾ, ಸಿ ಅಂತ ಕೊಡ್ರಿ. ಆಮೇಲೆ ಇಲ್ಲೇ ಒಂದು ಕಟ್ ಆಗೈತ್ರಿ, ಪೂರಾ ಕಟ್ ಆಗೈತ್ರಿ, ಇಲ್ಲೇ ಒಂದು ಟ್ರಯಾಂಗಲ್ ಆಗೈತ್ರಿ ಪೂರಾ, ಇಲ್ಲೇ ಇದು ಡಿ ಕೊಡ್ರಿ, ಎ ಬಿ ಸಿ ಡಿ ಕೊಡ್ರಿ 4. ಈಗ ಏನ್ ಮಾಡ್ರಿಪ್ಪ, ಇದು ಪೂರಾ ಐತಲ್ಲ ಬಾಕ್ಸ್, ಇದು ಡಿಸೈನ್ ಮಾಡ್ಬಿಡ್ರಿಪ್ಪ, ಪೂರಾ ಸ್ಮಚ್ ಮಾಡ್ಬಿಡ್ರಿ ಇದು. ಓಕೆ, ಈಗ ಇಷ್ಟು ಮುಗಿತಲ್ಲ ನಿಮ್ದು ಡಯಾಗ್ರಾಮ್ ಮುಗಿತಾ. ಡಯಾಗ್ರಾಮ್ ಮುಗಿದ್ಮೇಲೆ ಏನ್ ಮಾಡ್ರಿಪ್ಪ, ಫಸ್ಟ್ ನೋಡ್ರಿ, ಡಯಾಗ್ರಾಮ್ ಮುಗಿದ್ಮೇಲೆ ಬರ್ರಿಪ್ಪ, ಎ ಬಿ ಸಿ ಡಿ ಅಂತ ಐತಿ, ಬರ್ರಿ ಫಸ್ಟ್ ಎ ಬರ್ರಿ, ಎ ಅಂತ ನಮ್ಗೆ ಎ ಬೇಕು. ಫಸ್ಟ್ ಎ ಎಲ್ಲಿ ಚಲೋ ಐತಿ, ಎ 2 ಇಂದ ಚಲೋ ಐತಿ, ಎ 2 ಕಾಮ ಎ ಐತಲ್ಲ, ಎ ಬ್ರಾಕೆಟ್ ಅಲ್ಲಿ 2 ಬರ್ರಿ, ಕಾಮ ಆಮೇಲೆ ಇಲ್ಲೇ 3 ಐತಿ, ಇಲ್ಲೇ ಎ ಕಡೆ ಈ ಕಡೆ 2 ಐತಿ, ಈ ಕಡೆ 3 ಐತಿ. ಸೊ 2 3 ಬರ್ರಿ, ಮುಗಿತು. ನೆಕ್ಸ್ಟ್ ಬಿ ಬರ್ರಿ, ಬಿ ನೋಡ್ರಿಪ್ಪ, ಇಲ್ಲೇ 6.5, ಬಿ ಕಡೆ 6.5, ಸೊ 6.5 ಕಾಮ ಈ ಸೈಡ್ 3 ಐತಿ, ಬಿ ಕಡೆ ಈ ಸೈಡ್ 6.5 ಐತಿ, ಈ ಕಡೆ 3 ಐತಿ, ಸೊ 3 ಬರ್ರಿ. ನೆಕ್ಸ್ಟ್ ಸಿ ಬರ್ರಿಪ್ಪ, ಸಿ ಎಲ್ಲಿ ಐತಿ, ಸಿ ಇಲ್ಲಿ ಐತಿ, ಸಿ ಈ ಕಡೆ 4 ಐತಿ, ಸಿ ಈ ಕಡೆ ನೋಡಿಲ್ಲ, ಸಿ ಈ ಕಡೆ 4 ಐತಿ, ಕೆಳಗಡೆ 4 ಐತಿ, ಸೊ 4 ಬರ್ರಿ, ಕಾಮ ಸಿ ಈ ಸೈಡ್ ಐತಿ 6.2 ಐತಿ, ಸಿ ಈ ಕಡೆ 6.2 ಐತಿ, ಸಿ ಈ ಕಡೆ 6.1 6.2 ಐತಿ, ಸೊ 6.2 ಬರೀರಿ. ಕರೆಕ್ಟಾ? ನೆಕ್ಸ್ಟ್ ಡಿ ಬಾಕಿ ಐತಿ, ಡಿ ಈ ಕಡೆ 2 ಐತಿ, ಹೌದಲ್ಲ, ಡಿ ಈ ಕಡೆ ನೋಡ್ರಿಪ್ಪ 2 ಐತಿ, ಸೊ 2 ಬರೀರಿ, ಕಾಮ ಈ ಸೈಡ್ 6.2 ಐತಿ, 6.1 6.5 ಐತಿ, ಈ ಕಡೆ ಡಿ ಈ ಕಡೆ ನೋಡ್ರಿ, ಡಿ ಈ ಕಡೆ 6.5 ಐತಿ, ಐತಲ್ಲ, ಸಿ 6.5, ಡಿ ಈ ಕಡೆ 6.5 ಐತಿ, ಸೊ 6.5 ಬರೀರಿ. ಓಕೆ, ಸರಿ. ಈಗೇನ್ ಮಾಡ್ರಿ, ಇಷ್ಟು ಮುಗಿದ ಮೇಲೆ ಅದು ಫಾರ್ಮುಲಾ ಐತಲ್ಲ, ಮೇನ್ ಫಾರ್ಮುಲಾ,
ಈ ಫಾರ್ಮುಲಾ ಯೂಸ್ ಮಾಡ್ರಿ, ಈ ಫಾರ್ಮುಲಾ ಯೂಸ್ ಮಾಡ್ರಿ. ಸೊ ಈ ಫಾರ್ಮುಲಾ ಬರೀಲಿ, z ಇಸ್ ಈಕ್ವಲ್ ಟು 80x ಪ್ಲಸ್ 120y ಅಂತ ಬರೀರಿ. ಈಗ ಎ ಬರೀಪ್ಪ, ಫಸ್ಟ್ ಎ 2,3 ಅಂತ ಬರ್ರಿ. ಸೊ 80 ಇಂಟು ಎಷ್ಟಿದ್ದು 2, 80 ಇಂಟು ಫಾರ್ಮುಲಾ ಇದಲ್ಲ 80 ಇಂಟು ಎಕ್ಸ್ ಅಂದ್ರೆ 80, ಇದು ಎಕ್ಸ್ ಇದು ವೈ, 80 ಇಂಟು 2 ಪ್ಲಸ್ 120 ಇಂಟು 3, 120 ನೋಡ್ರಿ, 80 ಇಂಟು 2 ಪ್ಲಸ್ 120 ಇಂಟು 3, 80 ಇಂಟು 2 160 ಪ್ಲಸ್ 120 ಇಂಟು 3 360, ಎರಡು ಪ್ಲಸ್ ಮಾಡಿದ್ದು ಎಷ್ಟು 560, z ಇಸ್ ಈಕ್ವಲ್ ಟು 560. ಮುಗಿತಾ? ಆಮೇಲೆ ಬಿ ಬರ್ರಿಪ್ಪ, ಬಿ ಹಾಕ್ರಿ ಇಲ್ಲೇ. ಸೊ ಸೇಮ್ ರೀಪ್ಪ, 80 ಇಂಟು 6.5 ಪ್ಲಸ್ 120 ಇಂಟು 3 ಮಾಡ್ರಿ, ಇದು ಪ್ಲಸ್ ಮಾಡಿ ಬರೀಲ್ಲ ಆನ್ಸರ್. ನೆಕ್ಸ್ಟ್ ಐತಿ ಸಿ ಎಷ್ಟೈತಿ 4,6.2, 80 ಇಂಟು 4 ಪ್ಲಸ್ 120 ಇಂಟು 6.2, ಇದು ಸಾಲ್ವ್ ಮಾಡ್ರಿ 1064 ಬಂತ. ಏನ್ ಡೌಟ್? ಈಗ ಮಾಡೋನ್ರಿಪ್ಪ, ಡಿ ಮಾಡ್ಬೇಕು, ಈಗ ಡಿ ಮಾಡ್ಬೇಕು. ಓಕೆ, ಅದು ಬಂದ್ ಮಾಡ್ತೀನಿ ಡಿ. ಓಕೆ, ಈಗ ನೋಡ್ರಿಪ್ಪ ಏನೈತಿ, ಡಿ ಮಾಡ್ಬೇಕಲ್ಲ. ಈಗ ಡಿ ಮಾಡೋನ್ರಿ. ಡಿ 2,6.2, ಎಕ್ಸ್ ಎಷ್ಟಿಪ್ಪ 2 ಐತಿ, ವೈ ಎಷ್ಟಿತ್ರಿ 6.5 ಐತಿ. ಸೊ ಡಿ ಅದು ಬರೀರಿಪ್ಪ ಇಸ್ ಈಕ್ವಲ್ ಟು 80 ಇಂಟು 2 ಪ್ಲಸ್ 120 ಇಂಟು 6.5 ಮಾಡ್ರಿ. 80 ಇಂಟು 2 160 ಪ್ಲಸ್ 120 ಇಂಟು 6.5 780 ಪ್ಲಸ್ ಮಾಡ್ರಿಪ್ಪ 940 ಬಂತ. ಈಗ ಎ ಬಿ ಸಿ ಡಿ ಎಲ್ಲ ಮುಗೀತು. ಈಗ ಮ್ಯಾಕ್ಸಿಮಮ್ ಏನೈತ್ರಿಪ್ಪ ಅದು ನೋಡ್ಬೇಕು. ಝೆಡ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಮ್ಯಾಕ್ಸ್ ಐತ್ರಿಪ್ಪ, ಎ ಬಿ ಸಿ ಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರಿಪ್ಪ ನೀವು. ಮ್ಯಾಕ್ಸಿಮಮ್ ಯಾರ್ದೈತಿ, ಮ್ಯಾಕ್ಸಿಮಮ್ ಡಿ ಇದು ಎಷ್ಟೈತ್ರಿಪ್ಪ, ಮ್ಯಾಕ್ಸಿಮಮ್ ಸಿ ದೈತಿ. ಮ್ಯಾಕ್ಸಿಮಮ್ ಸಿ ಎಷ್ಟೈತಿ, ಝೆಡ್ ಇಸ್ ಈಕ್ವಲ್ ಟು 1064 ಐತಿ. ಸೊ ಝೆಡ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು 1064. ಇಟ್ಸ್ ಯಾರ್ದಿವ ಸಿ. ಅವಾಗ ಎಕ್ಸ್ ಎಷ್ಟಿತ್ತ, ಎಕ್ಸ್ ಅವಾಗ 4 ಇತ್ತ, ಅವಾಗ ವೈ ಎಷ್ಟಿತ್ತ 6.2 ಇತ್ತ. ದಿಸ್ ಇಸ್ ದ ಫೈನಲ್ ಆನ್ಸರ್ ಆಫ್ LPP. ಅರ್ಥ ಆಯ್ತಾ? ಸಿಂಪಲ್ ಐತಿ, ಬಾಳ ಸಿಂಪಲ್ ಐತಿ, ಸ್ವಲ್ಪ ಲಾಜಿಕ್ ಯೂಸ್ ಮಾಡ್ಬೇಕಷ್ಟ. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್, ಗೋ ಫಾರ್ ಸೆಕೆಂಡ್ ಒನ್. ಈಗ ಸೆಕೆಂಡ್ ಕ್ವಶನ್ಗೆ ಬರ್ರಿಪ್ಪ. ಸೆಕೆಂಡ್ ಕ್ವಶನ್ ಏನೈತಿ ನೋಡ್ರಿ, ಮ್ಯಾಕ್ಸಿಮೈಸ್ z ಇಸ್ ಈಕ್ವಲ್ ಟು 5x1 ಪ್ಲಸ್ 3x2 ಅಂತ ಐತಿ. ಸೊ ಸಬ್ಜೆಕ್ಟ್ ಟು ಕನ್ಸ್ಟ್ರೆಂಟ್ಸ್ 2x1 ಪ್ಲಸ್ x2 ಲೆಸ್ ದ್ಯಾನ್ ಈಕ್ವಲ್ ಟು 1000. ನಂಬರ್ 2 x1 ಲೆಸ್ ದ್ಯಾನ್ or ಈಕ್ವಲ್ ಟು 400. ನೆಕ್ಸ್ಟ್ ಐತಿ x2 ಲೆಸ್ ದ್ಯಾನ್ or ಈಕ್ವಲ್ ಟು 700. ನೆಕ್ಸ್ಟ್ x1, x2 ಇಸ್ ಮೋರ್ ದ್ಯಾನ್ or ಈಕ್ವಲ್ ಟು 0 ಅಂತ ಐತಿ ಕ್ವಶನ್. ಇದು 10 ಮಾರ್ಕ್ಸ್ ಕೇಳಬಹುದು. ಸೊ ಆನ್ಸರ್ ಈಸ್ ಸಿಂಪಲ್ ರೀ, ಅದು ಮೇನ್ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ನೋಡೋದು 2x1 ಪ್ಲಸ್ x2 ಲೆಸ್ ದ್ಯಾನ್ or ಈಕ್ವಲ್ ಟು 1000. ಲೆಸ್ ದ್ಯಾನ್ or ಈಕ್ವಲ್ ಟು 1000 ನಿಮ್ಗೆ ಹೇಳಿದಾನೆ. ಲೆಸ್ ದ್ಯಾನ್ or ಈಕ್ವಲ್ ಟು ಸೈನ್ ಅಂದ್ರೆ ಅದು ಅರ್ಥ ಏನ್ರಿಪ್ಪ, ಈಕ್ವಲ್ ಅಂತ. ಸೊ 2x1 ಪ್ಲಸ್ x2 ಇಸ್ ಈಕ್ವಲ್ ಟು ಲೆಸ್ ದ್ಯಾನ್ or ಈಕ್ವಲ್ ಟು ಅಂದ್ರೆ ಏನ್ರಿಪ್ಪ, ಈಕ್ವಲ್ ಟು 1000 ಅಂತ ಬರೀರಿ. ತಿಳಿತಾ? ಫಸ್ಟ್ ಯಾವಾಗ್ಲೂ x1 x2 ಅಂತ ಐತಿಲ್ಲ, y ಇಲ್ಲ. ಸೊ x1 ಇಸ್ ಈಕ್ವಲ್ ಟು 0 ಅಂತ ಅಸ್ಯೂಮ್ ಮಾಡ್ರಿ, x2 ಗೆ 1000 ಅಂತ ಅಸ್ಯೂಮ್ ಮಾಡ್ರಿ. ಈಗ x1 ಇತ್ತಲ್ಲ, x1 ಅದು x1 ಗೆ ಏನ್ ಮಾಡ್ಬೇಕು ನೀವು, ಇಲ್ಲಿ ವ್ಯಾಲ್ಯೂ ಐತಿ, ಬಾಜು ವ್ಯಾಲ್ಯೂ ಐತಿ. ಸೊ 1000 ಡಿವೈಡೆಡ್ ಬೈ 2 ಮಾಡ್ರಿ, ಯಾಕಂದ್ರೆ x1 ಕಡೆ ವ್ಯಾಲ್ಯೂ ಐತಿ. ಸೊ 1000 ಡಿವೈಡೆಡ್ ಬೈ 2 ಮಾಡ್ರಿ, 500 ಬರ್ತೈತಿ, ಕಾಮ. x2 ಕಡೆ ಯಾವ್ದು ವ್ಯಾಲ್ಯೂ ಇಲ್ಲ. ಸೊ x2 ಎಷ್ಟು ಬರ್ತೈತಿ, 0 ಬರ್ತೈತಿ. x2 ಎಷ್ಟು ಬರ್ತೈತಿ, ಈಗ 0 ಬರ್ತೈತಿ. ಸೊ 1000 ಡಿವೈಡ್ 0 0 ಬರ್ತೈತಿ. ಅರ್ಥ ಆಯ್ತಾ? x1, 0, x1 is equal to 0, x2 is equal to 0. x2 1000 ಬಂದಿದ್ದ, ಈಗ x1 ನ 1000 ಡಿವೈಡ್ ಬೈ 2 ಅಂದ್ರೆ 500 ಬಂತು. ಈಗ ಅರ್ಥ ಆಯ್ತಾ? ಮುಗಿತಿದ್ದು. ನಂಬರ್ 2 ನೋಡೋಣ, x1 ಲೆಸ್ ದನ್ ಈಕ್ವಲ್ ಟು 400 ಬರೀರಿ. ನಾನು ನಿಮ್ಗೆ ಹೇಳಿದೆ x1 ಲೆಸ್ ದನ್ ಈಕ್ವಲ್ ಟು ಅಂದ್ರೆ ಅದು ಅರ್ಥ ಏನ್ರಿಪ್ಪ, ಈಕ್ವಲ್ ಟು 400. x2 ಅರ್ಥ ಇಲ್ಲ, ಇಲ್ಲಿ x2 ಕೊಟ್ಟಿಲ್ಲ, ಅಲ್ಲಿ ಮೆನ್ಷನ್ ಮಾಡಿಲ್ಲ, x2 ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸೊ x1 is equal to 400, x2 ಕೊಟ್ಟಿಲ್ಲ ಅಂದ್ರೆ ಇನ್ಫಿನಿಟ್, x2 ಕೊಟ್ಟಿಲ್ಲ ಅಂದ್ರೆ ಇನ್ಫಿನಿಟ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನಂಬರ್ 3, x2 ಲೆಸ್ ದನ್ ಈಕ್ವಲ್ ಟು 700. ಸೊ ಬರೀರಿಪ್ಪ, x2 ಲೆಸ್ ದನ್ ಈಕ್ವಲ್ ಟು 700. ಲೆಸ್ ದನ್ or ಈಕ್ವಲ್ ಟು ಸೈನ್ ಅಂದ್ರೆ ಏನ್ರಿಪ್ಪ, x2 is equal to 700. x1 ಬಗ್ಗೆ ಮೆನ್ಷನ್ ಮಾಡಿಲ್ಲ, ಇಲ್ಲಿ x1 ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸೊ x1 ಏನ್ರಿಪ್ಪ, ಇನ್ಫಿನಿಟ್. ಸೊ x1 is infinite, x2 is equal to 700. ಅರ್ಥ ಆತಿದ್ದು? ಇದು ಮಾಡಕ್ ಬರಂಗಿಲ್ಲ. ಯಾಕ್ರಿ, x1, x2 ಮೋರ್ ದನ್ or ಈಕ್ವಲ್ ಟು 0 ಐತಿ. 0 ಅಂದ್ರೆ ಮಾಡಕ್ ಬರಂಗಿಲ್ಲ, ಇದು ತಪ್ಪು.
0 ಅಂದ್ರೆ ಮಾಡಕ್ ಬರಂಗಿಲ್ಲ, ಬಿಟ್ಬಿಡ್ರಿ ಇದು. ಸರಿ ಮುಗಿತಿದ್ದು. ಈಗ ಬರ್ರಿಪ್ಪ ಸಾಲ್ವ್ ಮಾಡೋಣ. ಗ್ರಾಫ್ ಹಾಕ್ರಿ, ಫಸ್ಟ್ ಗ್ರಾಫ್ ಹಾಕ್ರಿ. ನೋಡ್ರಿ ಗ್ರಾಫ್ ಅಲ್ಲಿ ಏನೈತ್ರಿಪ್ಪ, x2 ಎಲ್ಲಿದ್ರಿಪ್ಪ, x2 1000 ಮಟ ಐತಿ, x2 1000 ಮಟ ಐತಿ, x1 500 ಮಟ ಐತಿ. x2 1000 ಮಟ, x1 500 ಮಟ. ಸೊ ಗ್ರಾಫ್ ಹಾಕ್ರಿ, ಇಲ್ಲಿ x1 ಅಂತ ಕೊಡ್ರಿ, ಇಲ್ಲಿ x2 ಅಂತ ಕೊಡ್ರಿ. ಸೊ x2 1000 ಮಟ ಐತಿ. ಸೊ 100 2 3 4 5 6 7 1000 ಮಟ ತಗೋರಿ. x1 500 ಮಟ ಐತಿ. ಸೊ 100 2 3 4 5 6 ಮಟ ತಗೋರಿ. ಅರ್ಥ ಆಯ್ತಾ? ಸರಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಬರ್ರಿ ನಂಬರ್ ಒನ್ x1 0 x2 0 ಬಿಡ್ರಿ. x2 1000 ಇಂದ ಐತಿ, x2 1000 x1 500 ಐತಿ. ಇಲ್ಲಿಂದ ಇಲ್ಲೇ ಮಟ ಒಂದ್ ಲೈನ್ ಹೊಡಿರಿ, ಇಲ್ಲಿಂದ ಇಲ್ಲಿ ಮಟ ಒಂದ್ ಲೈನ್ ಹೊಡಿರಿ. ನಂಬರ್ ಒನ್ ಕೊಡ್ರಿ, ಮುಗಿತಾ? ಸರಿ ನಂಬರ್ ಟೂ ಅಲ್ಲಿ ಬರೀಪ್ಪ, x1 400 x2 ಇನ್ಫಿನಿಟ್. x2 ಬಿಡ್ಬಿಡ್ರಿಪ್ಪ, x1 ನೋಡ್ರಿ, x1 ಇಲ್ಲಿ ಐತಿ, x1 ಇಲ್ಲಿ ಐತಿ 400, x2 ಕೊಟ್ಟಿಲ್ಲ, ಇನ್ಫಿನಿಟ್ ಐತಿ. ಸೊ x1 ಗೆ 400 ಇಟ್ಟು ಸ್ಟ್ರೇಟ್ ಲೈನ್ ಹೊಡಿರಿ, ಸ್ಟ್ರೇಟ್ ಲೈನ್. ಇದು ಏನ್ರಿಪ್ಪ ನಿಮ್ದು ನಂಬರ್ 2. ಓಕೆ, ಈಗ ನಂಬರ್ 3 ಅಲ್ಲಿ ಬರ್ರಿ. ನಂಬರ್ 3 ನೋಡ್ರಿಪ್ಪ, ಇಲ್ಲೇ x1 ಇನ್ಫಿನಿಟ್, x1 ಕೊಟ್ಟಿಲ್ಲ, ಬಿಡ್ಬಿಡ್ರಿ. x2 700 x2 ಇಲ್ಲಿ ಐತಿ, x2 700 ಇಲ್ಲಿ ಐತಿ, x1 ಇನ್ಫಿನಿಟ್. ಸೊ x1 ಬಿಡ್ಬಿಡ್ರಿ, ಸ್ಟ್ರೇಟ್ ಲೈನ್ ಹೊಡಿರಿ, ಇಲ್ಲಿ ಸ್ಟ್ರೇಟ್ ಲೈನ್ ಹೊಡಿರಿ. ಇದು ನಂಬರ್ 3 ಕೊಡ್ರಿ, ಇದು ನಂಬರ್ 3. ಅರ್ಥ ಆಯ್ತಾ? ಸರಿ ಈಗ ಏನ್ ಮಾಡ್ರಿಪ್ಪ, ಲೈನ್ ಎಲ್ಲಿ ಟಚ್ ಆಗಿತ್ತು ನೋಡ್ರಿಪ್ಪ, ನೋಡ್ರಿ ಇಲ್ಲಿ ಬಾಳ ಇಂಪಾರ್ಟೆಂಟ್. ಇಲ್ಲಿ ಒಂದ್ ಲೈನ್ ಟಚ್ ಆಗಿತ್ರಿ, ಓಕೆ, ಎ ಅಂತ ಕೊಡ್ರಿ. ಇಲ್ಲಿ ಒಂದು ಇಂಟರ್ಸೆಕ್ಷನ್ ಆಗಿತ್ರಿ, ಇಲ್ಲೇ ಇಂಟರ್ಸೆಕ್ಷನ್ ಆಗಿತ್ರಿ ಅಂದ್ರೆ 2 ಲೈನ್ ಕ್ರಾಸ್ ಐತಿ, ಬಿ ಅಂತ ಕೊಡ್ರಿ. ಮತ್ ಇಲ್ಲೇ ಒಂದು 2 ಲೈನ್ ಟಚ್ ಆಗಿತ್ರಿ, ಇಲ್ಲೇ ಸಿ ಅಂತ ಕೊಡ್ರಿ. ಮತ್ ಇಲ್ಲಿ ಒಂದು 2 ಲೈನ್ ಟಚ್ ಆಗಿತ್ರಿ, ಅಲ್ಲೇ ಕೊಡಕ್ ಬರಂಗಿಲ್ಲ, ಯಾಕಂದ್ರೆ ಕ್ರಾಸ್ ಇದು ಬಾರ್ಡರ್ ಇಲ್ಲಿ ಐತಿ, ಅದ್ಲಿ ಕೊಡಕ್ ಬರಂಗಿಲ್ಲ. 2 ಲೈನ್ ಟಚ್ ಆಗಿತ್ರಿ, ಬಟ್ ಬಾರ್ಡರ್ ಇಲ್ಲ, ಇಲ್ಲೇ ಬಿಡ್ಬಿಡ್ರಿ. ಸಿ ಆಗಿತ್ರಿ, ಡಿ ಇಲ್ಲಿ ಒಂದು 2 ಲೈನ್ ಟಚ್ ಆಗಿತ್ರಿ, ಸೊ ಇದು ಒಂದು ಡಿ ಕೊಡ್ರಿ. ಸರಿ, ಈಗ ಬರ್ರಿಪ್ಪ, ಮೇನ್ ಫಾರ್ಮುಲಾ ಹಾಕ್ರಿ, ಅದು ಮೇನ್ ಫಾರ್ಮುಲಾ ಹಾಕ್ರಿ ಇಲ್ಲಿ. ಓಕೆ, ಸರಿ ಈಗ ಚಲೋ ಮಾಡೋಣ. ಫಸ್ಟ್ ನೋಡ್ರಿಪ್ಪ, ಎ ಅಂತ ಚಲೋ ಮಾಡೋಣ. ಫಸ್ಟ್ ಎ ಇಂದ ಎ ನೋಡ್ರಿಪ್ಪ, ಎ x1 0 ಐತಿ, ಎ ಇದು ಎ ಅಲ್ಲ, ಎ x1 0 ಐತಿ, x2 700 ಐತಿ. ಸೊ ಎ ಫಸ್ಟ್ 0, ಆಮೇಲೆ ಕಾಮ, ಇದು ಇಲ್ಲೇ 700 ಐತಿ. ಓಕೆ, ಇಸ್ ಈಕ್ವಲ್ ಟು 5 x1 ಅಂದ್ರೆ 0, 5 ಇಂಟು 0 ಪ್ಲಸ್ 3 x2 ಅಂದ್ರೆ 700 ಇಂಟು 700. ಓಕೆ, 5 ಇಂಟು 0 0 ಪ್ಲಸ್ 3 ಇಂಟು 700 2100, ಎರಡು ಪ್ಲಸ್ ಮಾಡಿಪ್ಪ 2100 ಮುಗಿತಿದ್ದು. ಈಗ ಬಿ ಮಾಡೋಣ. ಬಿ ಎಲ್ಲೈತಿ, ಬಿ ಇಲ್ಲೈತಿ. ಬಿ ಸ್ಟ್ರೇಟ್ ಬರ್ರಿಪ್ಪ, ಇಲ್ಲಿ ಬಿ ಸ್ಟ್ರೇಟ್ ಬರ್ರಿ. ಸೆಂಟರ್ ಐತಿ 100 ಮತ್ತ 200 ಸೆಂಟರ್ ಐತಿ, ಅಂದ್ರೆ 150. ಎ ಬಿ 150 ಕಾಮ ಈ ಸೈಡ್ 700, ಬಿ ಈ ಸೈಡ್ 150, ಈ ಸೈಡ್ 700. ಸೊ 700. ಸೊ ಸೇಮ್ ರೀಪ, 5 ಇಂಟು 150 ಪ್ಲಸ್ 3 ಇಂಟು 700. ಓಕೆ, ಇದು ಸಾಲ್ವ್ ಮಾಡಿಪ್ಪ 2850. ಅರ್ಥ ಆತಿದ್ದು? ನೆಕ್ಸ್ಟ್ ಸಿ ಮಾಡೋಣ್ರಿ. ಸಿ ಇಲ್ಲೇ ಐತಿ, ಸಿ ಈ ಕಡೆ 400, ಸಿ ಈ ಕಡೆ 400, ಸಿ ಈ ಕಡೆ 280 ಐತಿ, ಸಿ ಈ ಕಡೆ 280 ಅಂದ್ರೆ ಸ್ವಲ್ಪ 300 ಗಿಂತ ಸ್ವಲ್ಪ ಒಂದು ಕಮ್ಮಿ ಅಲ್ಲ. ಸೊ 280 ಮಟ, ಸೊ 280. ಸೊ ಸೇಮ್ ರೀಪ, 5 ಇಂಟು 400 ಪ್ಲಸ್ 3 ಇಂಟು 280. ಇದು ಸಾಲ್ವ್ ಮಾಡಿಪ್ಪ 2840. ಈಗ ಡಿ ಮಾಡೋಣ್ರಿ. ಡಿ ನೋಡ್ರಿಪ್ಪ, ಈ ಕಡೆ 400, ಡಿ ಈ ಕಡೆ 400, ಈ ಕಡೆ 0 ಐತಿ, ಡಿ ಈ ಕಡೆ 400, ಈ ಕಡೆ 0 ಐತಿ. ಸೊ 0 ಬರೀರಿ. ಸೇಮ್ ರೀಪ, 5 ಇಂಟು 400 ಪ್ಲಸ್ 3 ಇಂಟು 0 ಮಾಡ್ರಿ. ಎಷ್ಟು ಬರ್ತೈತೆ? 2000. ಈಗ ಇದರಾಗ ಮ್ಯಾಕ್ಸಿಮಮ್ ಎಲ್ಲಿ ಐತಿ? ಮ್ಯಾಕ್ಸಿಮಮ್ ಎಲ್ಲಿ ಐತಿ? Z is equal to 2850 ಐತಿ. ಸೊ Z ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸ್ ಅಲ್ಲ, Z ಮ್ಯಾಕ್ಸ್, Z ಮ್ಯಾಕ್ಸಿಮಮ್ ಎಲ್ಲಿ ಐತ್ರಿಪ್ಪ? 2850. ಆವಾಗ x1 ಎಷ್ಟು ಐತಿ? 150 ಐತಿ, x2 ಎಷ್ಟು ಐತಿ? 700 ಐತಿ. ದಿಸ್ ಇಸ್ ದ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಫಾರ್ 10 marks. ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಇದು ಆದ್ಮೇಲೆ ನೆಕ್ಸ್ಟ್ ನೋಡೋಣ್ರಿಪ್ಪ ಈಗ. ಸೊ after this I will make last one video, then I will wind up. Okay, thank you all of you. Take the screenshot.